Hello guys, good morning. Welcome to day 3 of the trip. ಇವತ್ತೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಕಾಫಿ ಪ್ಲಾಂಟೇಶನ್. ನಾವು ಇದೀವಲ್ಲ ಹೋಮ್ ಸ್ಟೇ, ಇವ್ರದ್ದೇ ಕಾಫಿ ತೋಟ ಇದೆಯಂತೆ. ಸೊ ನಾವಿವಾಗ ಅಲ್ಲಿಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಕಾಫಿ ತೋಟ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೋ. ಎಲ್ಲರೂ ವಾಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಾನು ನಿಮ್ದೇ ರೀ. ನನ್ನ ಫೇಸ್ ಕಟ್ ಮಾಡ್ತಾ ಇದ್ದೀನಿ. ಸೂಪರ್ ಅಲ್ಲ, ಹಂಸಲೆ ಕವರಿಂಗ್ ಬರೆಯಲ್ಲ. ವೆಲ್ಕಮ್. देखो ना गाइस, देखो ना क्या है गाइस, कॉफी है गाइस. ಇದು ಮೆಣಸು, ಇನ್ನು ಗ್ರೀನ್ ಇದೆ. ಇದು ಕೆಂಪಣ್ಣಾಗುತ್ತೆ. ಹಾಂ, ಆಮೇಲೆ ಕಪ್ಪಾಗುತ್ತೆ. ಆದ್ಮೇಲೆ ಒಂದು ಸತ್ತಾನೆ ಒಂದು ತಿಂಗಳು ಬೇಕಿದೆ ಕುಯ್ಬೇಕು. ಹಾಂ, ಇದೇ ಮೆಣಸು. ಇದು ಒಣಗಿದ್ಮೇಲೆ ಬ್ಲ್ಯಾಕ್. ಸೊ ಈ ಕಾಫಿ ತೋಟ ಬಂದು ನಾವಿದ್ದಿದ್ದು ಸ್ಟೇ ಅವ್ರದ್ದೇನೆ. ಅಂಕಲ್ ವಾಸ್ ಸೋ ಸ್ವೀಟ್. ಇಲ್ಲೆಲ್ಲ ಕರ್ಕೊಂಡೋಗಿ ಕಾಫಿ ಹೇಗೆ ಮಾಡ್ತಾರೆ, ಕಾಫಿ ಹೇಗೆ ಬೆಳೀತಾರೆ, ಕೋಕೋ ಪೌಡರ್, ಕೋಕೋ ಹೇಗಿರುತ್ತೆ, ಕೋಕೋ ಹಣ್ಣು ಹೇಗಿರುತ್ತೆ, ಹಾಗೂ ಪೆಪ್ಪರ್ ಹೇಗಿರುತ್ತೆ, ಅದು ಒಣಗಿದ್ಮೇಲೆ ಯಾವ ಥರ ಆಗುತ್ತೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಅಷ್ಟು ವೀಡಿಯೋ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಕೇಳಿಸ್ಕೊಳ್ತಾ ಇದ್ದೆ ಅವ್ರು ಏನೇನು ಹೇಳ್ತಾ ಇದ್ರು ಅಂತ. ದೆನ್ ನಾವು ಒಂದಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ವ್ಲಾಗ್ ಅಷ್ಟು ಮಾಡಿಲ್ಲ. ಆ್ಯಂಡ್ ಆಲ್ಸೋ ನಮಗೆ ಇದನ್ನು ಟೇಸ್ಟ್ ಮಾಡಿ ಅಂತ ಹೇಳಿ ಕೋಕೋ ಹಣ್ಣನ್ನ ಅವರೇ ಕಟ್ ಮಾಡಿ ಕೊಟ್ಟರು. ಟೇಸ್ಟ್ ಇದು ಕೋಕೋ ಹಣ್ಣು ಚೆನ್ನಾಗಿದೆ ಗಾಯ್ಸ್, ಚೆನ್ನಾಗಿದೆ. ಹಸಿದು ಈಗ ಇವಾಗ ಫಲ ಅಂತೆ ತಿಂದ್ರಿ. ಸೊ ಇದು ಅಷ್ಟು ಮೈಲ್ಡ್ ನೀವೇನಾದರೂ ಫ್ಲೇವರ್ ಕೊಡ್ತಿದೆ. ಸೊ ಇಟ್ಸ್ ಆಕ್ಚುಲಿ ಗುಡ್. ಸೀತಾಫಲ ಥರ ಇದೆ, ಬಟ್ ಹುಳಿ ಇದೆ. ಎಲ್ಲರೂ ಟ್ರೈ ಮಾಡಿರೋದು. ಯಾ, ಸೊ ಇಟ್ ವೆಂಟ್ ವೆಲ್. ಯಾ, ಇಷ್ಟ ಆಯಿತು ಅಷ್ಟೇ ಗಾಯ್ಸ್, ಅಷ್ಟೇ. ನೀವು ಕೂರ್ಗ್ ಕಡೆ ಬಂದಾಗ ಟ್ರೈ ಮಾಡಿ. ಇಟ್ಸ್ ರಿಯಲಿ ಗುಡ್. ಚಾನ್ಸ್ ಸಿಕ್ಕಿದ್ರೆ ಟ್ರೈ ಮಾಡಿ. ಕೇಳ್ಬಿಡ್ತೀನಿ, ಹೇಳಿ ಗಾಯ್ಸ್ ಅದ್ರ ಸ್ಪೆಷಾಲಿಟಿ ಏನು ಅಂತ ಗಾಯ್ಸ್. ಆ ದಾಸವಾಳದಲ್ಲಿ ಏನೋ ಸ್ವೀಟ್ ಇರುತ್ತಂತೆ. ಸೊ ಅದನ್ನು ಟ್ರೈ ಮಾಡಿದ್ವಿ. ಕಾಫಿ ತೋಟದಿಂದ ಬಂದಮೇಲೆ ಆಫ್ಟರ್ ಎಫೆಕ್ಟ್ಸ್ ನೋಡಿ. ಗೈಸ್, ಹೈಲಿ ರೆಕಮೆಂಡೆಡ್ ದಿಸ್ ಹೋಮ್ ಸ್ಟೇ. ಯಾರಾದರೂ ಬಂದರೆ ವಿಸಿಟ್ ಮಾಡಿ. ಲೊಕೇಶನ್ ಹಾಕಿರ್ತೀನಿ. ಆಂಟಿ ಮತ್ತು ಅಂಕಲ್ ಇರ್ತಾರೆ, ಕೇಳಿದ್ದೆಲ್ಲ ಮಾಡಿಕೊಡ್ತಾರೆ. ಬಟ್ ಗಲಾಟೆ ಮಾಡಬೇಡಿ ಅಷ್ಟೇ. 10 ಮೇಲೆ ಗಲಾಟೆ ಮಾಡೋಂಗಿಲ್ಲ, ಬಿಕಾಸ್ ಅವರು ಮಲಗಬೇಕಲ್ಲ, ಅಷ್ಟೇ. ನಾವು ಹೊರಟ್ವಿ. ಯಾ, 5 ಸ್ಟಾರ್ ರೇಟಿಂಗ್ ರೆಕಮೆಂಡೆಡ್. ದಿಸ್ ಈಸ್ ದ ಹೋಮ್ ಸ್ಟೇ. ಇಲ್ಲಿ ಗಾಡಿ ನಿಲ್ಸೋಕ್ಕೆಲ್ಲ ಜಾಗ ಇದೆ. ಅಂಕಲ್ ಆಂಟಿ ಕೆಲ್ಸಕ್ಕೆ ಹೋಗಿದ್ದಾರೆ, ಅಂದರೆ ಫಾರ್ಮಿಂಗ್ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ. ಸೊ ಇವರಿದ್ದಾರೆ ಇಲ್ಲಿ. ಇದೇ ಹೋಮ್ ಸ್ಟೇ. ನಾನು ಫ್ರಂಟ್ ವ್ಯೂ ತೋರಿಸುವೆ. ಅಂಕಲ್ ಮನೆಯೇ ಇಲ್ಲಿ ಕೆಳಗಡೆ ಇರೋದು. ಮೇಲ್ಗಡೆ ಬಂದುಬಿಟ್ಟು ನಮಗೆ ಸ್ಟೇ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಕಾಣಲ್ಲ ಅನಿಸುತ್ತೆ, ಬಟ್ ಗೈಸ್ ಹೈಲಿ ರೆಕಮೆಂಡ್. ಈ ಪ್ಲೇಸ್ ಬಂದು ವಿಸಿಟ್ ಮಾಡಿ. ನೋಡಿ ಮುಂದೆ ಎಲ್ಲ ಈ ಥರ ಇದೆ. ಆ್ಯಂಡ್ ಈ ಕಡೆ ಸೈಡಲ್ಲಿ ಹಿಂದೆ ಚೆನ್ನಾಗಿದೆ ಪ್ಲೇಸ್ ನೋಡಿ. ನಾವು ಹೊರಟ್ವಿ ಗೈಸ್, ಮುಗೀತು ಟ್ರಿಪ್ ಕತೆ. ಗೈಸ್, ದಿಸ್ ಇಸ್ ಗೋಲ್ಡನ್ ಟೆಂಪಲ್, ಕುಶಾಲ್ ನಗರಲ್ಲಿ. ಬೆಲ್ ಅಷ್ಟೇ ಅದು. ಸೌಂಡ್ ಸೂದಿಂಗ್ ಸೌಂಡ್ ತರ ಇರುತ್ತೆ. ಕಾಮ್. ನಿಂಗೆ ಅದೆಲ್ಲ ಯೂಸ್ ಆಗಲ್ಲ ನಡಿ. ಡ್ರೀಮ್ ಕ್ಯಾಚರ್ ಅದು. ಇದು ಅವಳಲ್ಲಿ ಇಲ್ಲಿದೆ. ಎಲ್ಲಿ
ಸೇಮ್ ಕಾಂಕ್ರೀಟ್ ಶೋ. ಅಷ್ಟು ನೀಟಾಗಿ ವಿಡಿಯೋ ಬರುತ್ತಾ ಇಲ್ಲ ಗೊತ್ತಿಲ್ಲ, ಯಾಕಂದರೆ ಜನ ತುಂಬ ಇದ್ದಾರೆ. ಓ ಗೈಸ್, ಇದೆ ಗೋಲ್ಡನ್ ಟೆಂಪಲ್. ಇದು ಇವ್ರ ದೇವರುಗಳು ಅನಿಸುತ್ತೆ, ಅಷ್ಟು ಐಡಿಯಾ ಇಲ್ಲ. ಬಟ್ ಯಾ, ತುಂಬ ಚೆನ್ನಾಗಿದೆ. ಆರ್ಟಿಫೆಕ್ಟ್ಸ್ ಸುತ್ತಲೂ ಮಸ್ತಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಕಡೆ. ನೋಡಿ ಮೇಲ್ ಸೀಲಿಂಗು ಕೂಡ ದೇವರ ಮೂರ್ತಿಗಳು ಚೆನ್ನಾಗಿದೆ. ತುಂಬ ಜನ ಇದ್ದಾರೆ, ನೀವು ನೋಡ್ಬೋದು. ಈ ಟೆಂಪಲಲ್ಲಿ 3 ಮೂರ್ತಿಗಳಿದ್ವು. ಅವೆಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ರು. ಎಷ್ಟು ಡೀಟೇಲ್ಡ್ ಆಗಿತ್ತು, ಕಲರ್ಫುಲ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ರು. ಹಾಗಾಗಿ ನಾನು ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳ್ತಾನೆ ಇದೆ, ಬಿಕಾಸ್ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಜನ ಇದ್ದರು, ಆದರೂ ಕೂಡ ನಾವು ಫೋಟೋಸ್ ತೊಗೊಳೋದಕ್ಕಾಗಲಿ ಮತ್ತು ಮೂರ್ತಿಗಳನ್ನ ಹತ್ರದಿಂದ ನೋಡೋಕ್ಕಾಗಲಿ ತುಂಬ ಆರಾಮಾಗಿ ಜಾಗ ಬಿಡ್ಕೊಡ್ತಾಯಿದ್ರು. ಅವ್ರು ಆಲ್ಮೋಸ್ಟ್ ಎಲ್ಲೂ ಪ್ಲೇಸೇ ಬಿಟ್ಟಿರಲಿಲ್ಲ. ಫುಲ್ ಕಂಪ್ಲೀಟ್ಲಿ ಪೇಂಟಿಂಗ್ಸಲ್ಲೇ ತುಂಬಿಸ್ಬಿಟ್ಟಿದ್ರು. ಸೀಲಿಂಗ್ ಆಗ್ಬೋದು, ಮತ್ತು ವಾಲ್ಸ್ ಆಗ್ಬೋದು, ಮತ್ತು ಈವನ್ ಒಂದು ಸಣ್ಣ ಪಟ್ಟಿಯಲ್ಲಿ ಕೂಡ ಪೇಂಟಿಂಗ್ಸ್ನ ಮಾಡಿದ್ರು. ಅಷ್ಟು ಚೆನ್ನಾಗಿತ್ತು. ಗೈಸ್ ಓದ್ಕೊಬಿಡಿ ಏನಕ್ಕೆ ಈ ಟೆಂಪಲ್ ಮಾಡಿದ್ರು ಅಂತೇಳಿ. ಕನ್ನಡದಲ್ಲೇ ಇದೆ, ಯಾಕಂದರೆ ನನ್ನ ವ್ಲಾಗ್ ಕನ್ನಡ ವ್ಲಾಗ್ಸ್. ಎಸ್, ದೇವಸ್ಥಾನಕ್ಕೆ ಬಂದಮೇಲೆ ಇದು ಏನು ಕತೆ ಅಂತ ತಿಳ್ಕೊಳ್ತಾ ಇದ್ದೀವಿ ಗೂಗಲಿಂದ, ಅಲ್ಲ ChatGPT ಇಂದ. ಹಾಂ, ನೀನು ನೋಡ್ಸೋಕ್ಕಾಗಲ್ಲ, ಬಾ ಅಲ್ಲೇ 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 ಮುಂದೆ. ಸೊ ಗಾಯ್ಸ್, ಗೋಲ್ಡನ್ ಟೆಂಪಲ್ ನೋಡಿದ್ದು ಆಯಿತು. ಇವಾಗ ನಮ್ಮ ಪಯಣ ಬೆಂಗಳೂರು ಕಡೆಗೆ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೋ, ಇವಾಗ ಹೊರಟಿದ್ದೀವಿ. ಆಲ್ರೆಡಿ 1:30 ಅರೌಂಡ್ ಆಗಿದೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಆ್ಯಂಡ್ ಇವತ್ತು ಸಂಡೇ ಬೇರೆ, ತುಂಬ ಟ್ರಾಫಿಕ್ ಇರುತ್ತೆ. ನಾವು ಲಂಚ್ ಮಾಡೋಣ ಅಂತ ಹೇಳಿ ಹೈವೇಲಿ ಈ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಸಿಕ್ಕಾಬಡೆ ಬಿಸಿಲಿತ್ತು, ಹಾಗಾಗಿ ಎಲ್ಲರೂ ಆಲ್ಮೋಸ್ಟ್ ಟಯರ್ಡ್ ಆಗಿಬಿಟ್ಟಿದ್ವಿ. ನಾವು ಮಂದಿ ರೈಸ್ ಆರ್ಡರ್ ಮಾಡ್ಕೊಂಡಿದ್ವಿ. ಇಟ್ ವಾಸ್ ಸೋ ಟೇಸ್ಟಿ, ಎಲ್ರಿಗೂ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಆ್ಯಂಡ್ ಸೆಕೆಂಡ್ ಸ್ಟಾಪ್ ಕಾಫಿಗೋಸ್ಕರ. ಇದು PS ಮಂಡ್ಯ ಕಾಲೇಜ್ ಹತ್ರ ಸ್ಟಾಲ್ ಹತ್ರ ನಿಲ್ಲಿಸಿದ್ವಿ. ಬಟ್ ದ ಕಾಫಿ ವಾಸ್ ಸೋ ಟೇಸ್ಟಿ. ಅಲ್ಲಿ ಒಂದು ಅಜ್ಜಿ ಇದ್ರು, ಅವ್ರು ಎಷ್ಟು ಮುದ್ದಾಗಿ ಎಲ್ರೂ ಮಾತಾಡಿಸ್ತಿದ್ರು. ಆ್ಯಂಡ್ ನಾವು ಬೆಂಗಳೂರಿಗೆ ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಕತ್ಲಾಗಿತ್ತು. ಆ್ಯಂಡ್ ಹಿಯರ್ ವಿ ಕಮ್ ಟು ಆನ್ ಎಂಡ್ ಆಫ್ ಅವರ್ ಟ್ರಿಪ್. ಓಕೆ, ಸಿ ಯು ಸೂನ್ ವಿತ್ ಮೈ ನ್ಯೂ ವ್ಲಾಗ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.